ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಚಾಮುಂಡೇಶ್ವರಿ ಮಂತ್ರನ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ಮಂತ್ರನ ಪಠಣ ಮಾಡೋದ್ರಿಂದ ನಮ್ಮಲ್ಲಿರುವಂಥ ದೈವಿಕ ಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಯಾರಾದರೂ ವಾಮಾಚಾರ ಪ್ರಯೋಗ ಮಾಡಿರಲಿ ಅಥವಾ ನಕಾರಾತ್ಮಕ ಶಕ್ತಿಗಳಿರಲಿ ಅಥವಾ ದುಷ್ಟಶಕ್ತಿಗಳ ಆಹ್ವಾನ ಆಗಿರಲಿ, ಎಲ್ಲವನ್ನು ನಿರ್ಮೂಲನೆ ಮಾಡಿ ಮನೆಯಲ್ಲಿ ಒಂದು ಹೋಮ ಮಾಡಿಸಿದಷ್ಟು ಪಾಸಿಟಿವಿಟಿ ಸಿಗುತ್ತೆ ಈ ಒಂದು ಮಂತ್ರನ ಪಠಣ ಮಾಡೋದ್ರಿಂದ. ಹಾಗಿದ್ದರೆ ಇದನ್ನೆಂಥ ಪವರ್ಫುಲ್ ಮಂತ್ರ ಅಪ್ಪ ಅಂತ ಹೇಳೋದಾದರೆ, ಅದ್ರ ಬಗ್ಗೆ ಒಂದು ಚಿಕ್ಕ ಕಥೆನ ಹೇಳಿಬಿಟ್ಟು ನಾನು ಅದ್ರ ಪವರ್ಫುಲ್ ಮಂತ್ರನ ಹಾಕಿ ಆ ಮಂತ್ರನ ಹೇಗೆ ಉಚ್ಚರಿಸಬೇಕು, ಎಷ್ಟು ಬಾರಿ ಉಚ್ಚರಿಸಬೇಕು ಅನ್ನೋದನ್ನು ಸವಿವರವಾಗಿ ಹೇಳಿಕೊಡ್ತೀನಿ. ಹಾಗಿದ್ದರೆ ಆ ಕತೆ ಯಾವುದಪ್ಪ ಅಂತ ಹೇಳೋದಾದರೆ, ಪುರಾಣಗಳಲ್ಲಿ ಬರುವಂಥ ಒಂದು ಕತೆ. ಒಬ್ಬ ರಾಜ ತನ್ನ ಸಂಪೂರ್ಣ ರಾಜ್ಯವನ್ನು ಕಳೆದುಕೊಂಡಿದ್ದ. ಅವನ ಸೈನ್ಯ, ಅಧಿಕಾರ, ವೈಭವ ಎಲ್ಲವೂ ಅವನ ಕೈ ತಪ್ಪಿ ಹೋಗಿತ್ತು. ಮತ್ತೊಂದೆಡೆ ಇನ್ನೊಬ್ಬ ಶ್ರೀಮಂತ ವ್ಯಾಪಾರಿ ತನ್ನವರಿಂದಲೇ ತಿರಸ್ಕೃತನಾಗಿ ಜೀವನದ ಅರ್ಥವನ್ನೇ ಕಳೆದುಕೊಂಡು ಬದುಕ್ತಾ ಇದ್ದ. ಒಬ್ಬ ರಾಜ ತನ್ನ ರಾಜ್ಯವನ್ನೇ ಕಳ್ಕೊಂಡಿದ್ದ, ಮತ್ತೊಬ್ಬ ತನ್ನವರ ಪ್ರೀತಿಯಿಂದಲೇ ವಂಚಿತನಾಗಿದ್ದ. ಆಶ್ಚರ್ಯ ಏನಪ್ಪ ಅಂತ ಹೇಳೋದಾದರೆ, ಇವರಿಬ್ಬರ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ಅದು ಹೇಗೆ, ಯಾವ ಶಕ್ತಿ ಇವರ ಜೀವನನ ಬದಲಾಯಿಸ್ತು, ಇವರ ಬದುಕಲ್ಲಿ ಯಾವ ಶಕ್ತಿ ಬೆಳಕನ್ನು ತಂತು ಅಂತ ಯೋಚಿಸೋದಾದರೆ, ಅದು ಒಂದು ದೇವಿಯ ಅಂದರೆ ಒಂದು ದೈವಿಕ ಅನುಗ್ರಹ ಅವರ ಬದುಕನ್ನೇ ಬದಲಾಯಿಸ್ತು. ಈ ಪ್ರಶ್ನೆಗಳಿಗೆ ಉತ್ತರನ ನಾವು ಕಂಡುಕೊಳ್ಳೋದು ಮಾರ್ಕಂಡೇಯ ಪುರಾಣದ ಅತ್ಯಂತ ಪವಿತ್ರ ಭಾಗವಾದ ದೇವಿ ಮಹಾತ್ಮೆಯಲ್ಲಿ. ಅಂದರೆ ನಾವು ಪ್ರೀತಿಯಿಂದ ಕರೆಯುವ ದುರ್ಗಾ ಸಪ್ತಶತಿಯಲ್ಲಿ ಕೂಡ ಈ ಭಾಗನ ನಾವು ನೋಡ್ಬೋದಾಗಿದೆ. ಬನ್ನಿ, ಹಾಗಿದ್ರೆ ತಾಯಿ ಚಾಮುಂಡೇಶ್ವರಿಯ ಕೃಪೆನ ಸ್ಮರಿಸ್ತಾ ಹಾಗೆ ಈ ದಿವ್ಯ ಕಥೆನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮಾರ್ಕಂಡೇಯ ಪುರಾಣದಲ್ಲಿ ವರ್ಣಿಸಲ್ಪಟ್ಟ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿಯಲ್ಲಿ ಆದಿ ಪರಾಶಕ್ತಿಯ ಮಹಿಮೆಯನ್ನು ಕೊಂಡಾಡುವ ಅತ್ಯಂತ ಮಹತ್ವವಾದ ಒಂದು ಗ್ರಂಥಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಈ ಗ್ರಂಥದಲ್ಲಿ ಕೇವಲ ಯುದ್ಧಗಳ ಕಥೆಯಲ್ಲ, ಕೇವಲ ಅಸುರ ಸಂಹಾರವೂ ಕೂಡ ಅಲ್ಲ, ಮಾನವನ ಮನಸ್ಸು, ದುಃಖ, ಭಕ್ತಿ ಮತ್ತು ದೈವಿ ಕೃಪೆಯ ಆಳವಾದ ಸತ್ಯಗಳಿವೆ. ಅಂಥದ್ದೇ ಒಂದು ಪ್ರಸಿದ್ಧ ಕತೆ ರಾಜ ಸುರತನದು. ರಾಜ ಸುರತ ಧರ್ಮನಿಷ್ಠನಾದ ರಾಜ. ತನ್ನ ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಆದರೆ ಕಾಲಚಕ್ರವು ಎಲ್ಲ ಗತಿಯನ್ನು ಬದಲಾಯಿಸ್ತು, ಅಂದರೆ ತಿರುವನ್ನು ಪಡ್ಕೊಳ್ತು. ಆಗ ಶತ್ರುಗಳು ಅವನ ರಾಜ್ಯದ ಮೇಲೆ ದಾಳಿ ಮಾಡಿದರು. ಅವನ ಸೈನ್ಯ ದುರ್ಬಲ ಆಯಿತು, ಹಾಗೆ ಅಧಿಕಾರ ಕಳೆದುಕೊಂಡ. ಹಾಗೆ ಕೊನೆಗೆ ಅವನು ತನ್ನ ಎಲ್ಲ ರಾಜ್ಯ, ಜನತೆ, ಅಧಿಕಾರ ಎಲ್ಲವನ್ನು ಕಳ್ಕೊಂಡ. ರಾಜ್ಯವನ್ನು ಕಳ್ಕೊಂಡ ನಂತರವೂ ಅವನ ಮನಸ್ಸು ರಾಜ್ಯವನ್ನು ಕುರಿತೇ ಚಿಂತೆ ಮಾಡ್ತಾ ಇತ್ತು. ಯಾಕಂದರೆ ಆ ರಾಜ್ಯ ತನ್ನ ಪ್ರಜೆಗಳನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದ. ಹಾಗಾಗಿ ನನ್ನ ರಾಜ್ಯ ಹೇಗಿದೆ, ನನ್ನ ಸೈನ್ಯ ಹೇಗಿರ್ಬೋದು, ಅಥವಾ ನನ್ನ ಪ್ರಜೆಗಳು ಹೇಗಿರ್ಬೋದು, ನನ್ನ ರಾಜ್ಯ ಈಗ ಸುಭಿಕ್ಷವಾಗಿದೆಯಾ ಅಂತ ಹೀಗೆ ಚಿಂತೆ ಅವನನ್ನು ಕಾಡ್ತಾನೆ ಇತ್ತು. ಅವನು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಹಾಗೆ ಒಂದು ದಿನ ಅಲ್ದಾಡ್ತಾ ಮಹರ್ಷಿ ಮೇಧಸರ ಆಶ್ರಮಕ್ಕೆ ತಲುಪಿದ್ರು. ಅಲ್ಲಿ ಅವನಿಗೆ ಮತ್ತೊಂದು ದುಃಖಿತ ವ್ಯಕ್ತಿ ಸಿಕ್ಕಿದ್ರು. ಅವರ ಹೆಸರೇ ಸಮಾಧಿ ಅಂತ. ಅವರು ಒಬ್ಬ ಶ್ರೀಮಂತ ವೈಶ್ಯ. ಅವರು ಕೂಡ ತನ್ನವರಿಂದನೇ ಮೋಸ ಹೋಗಿದ್ದರು. ಹಾಗಾಗಿ ಕುಟುಂಬದವರು ಅವರನ್ನು ತಿರಸ್ಕಾರ ಮಾಡಿದರು. ಒಬ್ಬರು ತಿರಸ್ಕೃತರಾಗಿದ್ದವರು, ಮತ್ತೊಬ್ಬರು ಸಂಪತ್ತನ್ನು ಕಳ್ಕೊಂಡಿದ್ದವರು. ಇಬ್ಬರ ಮನಸ್ಥಿತಿ ಕೂಡ ಒಂದೇ ರೀತಿ ದುಃಖದಲ್ಲಿ ತೊಳಲಾಡ್ತಾ ಇತ್ತು. ಆದರೂ ಅವರ ಮನಸ್ಸು ಕುಟುಂಬದೆಡೆಗೆ ಮತ್ತು ರಾಜ್ಯದೆಡೆಗೇ ತುಡಿತಾ ಇತ್ತು. ಇಬ್ಬರಿಗೂ ಒಂದೇ ಪ್ರಶ್ನೆ ಕಾಡ್ತಾ ಇತ್ತು: ನಮ್ಮನ್ನು ತೊರೆದವರ ಬಗ್ಗೆ ನಾವು ಯಾಕೆ ಚಿಂತಿಸ್ತಾ ಇದ್ದೀವಿ, ಎಲ್ಲವನ್ನು ಕಳ್ಕೊಂಡ ಮೇಲೂ ನಮಗೆ ಮಮಕಾರ ಯಾಕೆ ಅಂದ್ಬಿಟ್ಟು ಈ ಪ್ರಶ್ನೆಗೆ ಉತ್ತರನ ಕಂಡಿಟ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಮಹರ್ಷಿ ಮೇಧಸರನ್ನು ಸಂಪರ್ಕಿಸಿದರು. ಆಗ ಮೇಧಸರು ಅವರಿಗೆ ಆದಿ ಪರಾಶಕ್ತಿ ಮಹಿಮೆ ಬಗ್ಗೆ ವಿವರಿಸ್ತಾ ಹೇಳ್ತಾರೆ: ತಾಯಿ ಚಾಮುಂಡೇಶ್ವರಿಯ ಒಂದು ಅದ್ಭುತವಾದಂಥ, ತುಂಬಾ ಶಕ್ತಿಶಾಲಿಯಾದಂಥ ಒಂದು ಮಂತ್ರನ ಪಠಣ ಮಾಡಲಿಕ್ಕೆ ಹೇಳ್ತಾರೆ. ಅದನ್ನು ಅವರು ಪಠಣ ಮಾಡ್ತಾ ಮಾಡ್ತಾ ಕ್ರಮೇಣ ಅವರ ಬದುಕು ಬದಲಾಗುತ್ತೆ. ಅವರು ದೇವಿಯನ್ನು ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಸಂಪೂರ್ಣ ಸಮರ್ಪಣೆಯಿಂದ ತಾಯಿಯನ್ನು ಸ್ಮರಿಸ್ತಾರೆ. ಆದರೆ ಅವರ ಭಕ್ತಿ ವ್ಯಕ್ತ ಆಗಲಿಲ್ಲ. ಕೊನೆಗೆ ಆದಿ ಪರಾಶಕ್ತಿ ಅವರ ಮುಂದೆ ಪ್ರತಿಷ್ಠೆಯಾಗ್ತಾರೆ. ರಾಜ ಸುರತನು ತಾನು ಕಳೆದುಕೊಂಡು ರಾಜ್ಯವನ್ನು ಮರಳಿ ಪಡೆಯುವ ಬೇಡಿಕೆಯನ್ನು ತಾಯಿ ಮುಂದೆ ಇಡ್ತಾನೆ. ಆವಾಗ ತಾಯಿ ಅವನಿಗೆ ಆಶೀರ್ವಾದ ನೀಡಿ ಅವನು ಕಳೆದುಕೊಂಡ ರಾಜ್ಯ ಅವನಿಗೆ ಮತ್ತೆ ದಕ್ಕುತ್ತೆ. ಹಾಗೆ ಮುಂದೆ ಅವನು ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ ಕೂಡ. ಹಾಗೆ ವೈಶ್ಯ ಸಮಾಧಿಯು ಕೂಡ ಬೇರೆ ವರವನ್ನು ಕೇಳ್ತಾನೆ. ಅವನು ಅವನಿಗೆ ಸಂಪತ್ತು ಬೇಡ, ಆದರೆ ಜ್ಞಾನನ ಕರುಣಿಸು ಅಂತ ಕೇಳ್ತಾನೆ. ಭವಬಂಧನಗಳಿಂದ ಮುಕ್ತಿನ ನೀಡು ಅಂತ ಕೇಳ್ತಾನೆ. ತಾಯಿಗೆ ಅವನು ಬೇಡಿದ್ದ ಬೇಡಿಕೆಗೆ ಅನುಗ್ರಹ ಕೊಡ್ತಾರೆ. ಆವಾಗ ಆ ಅನುಗ್ರಹದ ಪ್ರಕಾರ ಅವನು ಹೆಚ್ಚು ಜ್ಞಾನವಂತ ಆಗ್ತಾನೆ. ಈ ಕಥೆಯಿಂದ ಒಂದು ಮಹತ್ವದ ಪಾಠ ನಮಗೆ ಗೊತ್ತಾಗುತ್ತೆ. ದೇವಿಯ ಕೃಪೆ ಪ್ರತಿಯೊಬ್ಬರ ಜೀವನದಲ್ಲಿ ವಿಭಿನ್ನವಾಗಿ ವ್ಯಕ್ತವಾಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಸಮಸ್ಯೆ, ಅವರವರದೇ ತಲೆಯಾಟಗಳು
ಇದ್ದೇ ಇರುತ್ತೆ. ಹಾಗಾಗಿ ಯಾರಿಗೆ ಧೈರ್ಯವಾಗಿ, ಯಾರಿಗೆ ಜ್ಞಾನವಾಗಿ, ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿ, ಹೀಗೆ ಹಲವಾರು ರೂಪದಲ್ಲಿ ತಾಯಿ ನಮ್ಮೊಟ್ಟಿಗೆ ನಿಲ್ತಾಳೆ. ಅದರ ಒಂದಂತೂ ಸತ್ಯ, ಭಕ್ತಿ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗೆ ನಂಬಿದ ಚಾಮುಂಡೇಶ್ವರಿ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ, ಅಮ್ಮ ಯಾವತ್ತೂ ನಮ್ಮೊಟ್ಟಿಗೆ ನಿಲ್ತಾಳೆ ಅಂತ. ಹಾಗೆ ಇನ್ನೊಂದು ಪುರಾಣದ ಅರ್ಥದಲ್ಲಿ ಹೇಳೋದಾದರೆ ದುರ್ಗಾ ಸಪ್ತಶತಿಯಲ್ಲಿ ಮತ್ತೊಂದು ಅದ್ಭುತ ಘಟನೆ ವರ್ಣಿಸಲ್ಪಟ್ಟಿದೆ. ಅದನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಅಲ್ಲಿ ಚಂಡ ಮತ್ತು ಮುಂಡ ಎಂಬ ಅಸುರರ ಕತೆ. ಆ ಕಥೆಯಲ್ಲಿ ಅವರು ತುಂಬ ಅಹಂಕಾರಿಗಳು, ಕ್ರೌರಿಗಳು, ಹಾಗೆ ಅಧರ್ಮದ ಪ್ರತೀಕವಾಗಿರ್ತಾರೆ. ಅವರ ದೌರ್ಜನ್ಯ ಹೆಚ್ಚಾದಾಗ ದೇವಿಯ ದಿವ್ಯ ಶಕ್ತಿ ಪ್ರತ್ಯಕ್ಷವಾಗಿ ಯುದ್ಧಭೂಮಿಯಲ್ಲಿ ಭ್ರೂ ಮಧ್ಯದಿಂದ ಉಗ್ರವಾದ ದಿವ್ಯ ರೂಪವೊಂದು ಹೊರಹೊಮ್ಮುತ್ತೆ. ಆ ದಿವ್ಯ ರೂಪವೇ ಚಾಮುಂಡಾದೇವಿ. ಅವಳು ಚಂಡ ಮತ್ತು ಮುಂಡರನ್ನು ಸಂಹರಿಸಿ ಧರ್ಮನ ರಕ್ಷಿಸ್ತಾಳೆ. ಅದರಿಂದ ಅವಳಿಗೆ ಚಾಮುಂಡ ಅನ್ನುವ ಹೆಸರು ಕೂಡ ದೊರೆಯುತ್ತೆ. ಆದರೆ ಈ ಕಥೆಯ ಅರ್ಥ ಕೇವಲ ಹೊರಗಿನ ಅಸುರರ ಸಂಹಾರ ಮಾತ್ರ ಅಲ್ಲ, ನಮ್ಮೊಳಗಿನ ಕೋಪ, ಅಹಂಕಾರ, ಅಜ್ಞಾನ, ಹಾಗೆ ಭಯ ಮತ್ತು ನಕಾರಾತ್ಮಕ ಚಿಂತನೆಗಳನ್ನ ಒಡೆದೋಡಿಸೋದು ಕೂಡ ನಿಜವಾದ ಸಂಹಾರ ಅಂತಲೇ ಹೇಳ್ಬೋದು. ಅದೇ ಚಂಡ ಮತ್ತು ಮುಂಡರು ಅಂತ ಹೇಳ್ಬೋದು. ನಮ್ಮೊಳಗಿರೋ ಅಂಥ ಚಂಡ ಮುಂಡರು ಅಂದರೆ ನಮ್ಮೊಳಗಿರೋ ಕೋಪ, ಅಹಂಕಾರ, ಅಜ್ಞಾನ, ಭಯ ಇವುಗಳೇ ಅಲ್ವಾ. ಹಾಗಾಗಿ ಮತ್ತು ಅವುಗಳ ಮೇಲೆ ನಾವು ಜಯ ಸಾಧಿಸಲು, ಹಾಗೆ ಮಾನಸಿಕವಾಗಿ ಶಾಂತಚಿತ್ತರಾಗಲು ನಾವು ಆಧ್ಯಾತ್ಮದ ಮೊರೆ ಹೋಗೋದು ತುಂಬಾ ಅನಿವಾರ್ಯ ಮತ್ತು ಅಗತ್ಯ ಅಂತಲೇ ಹೇಳ್ಬೋದು. ಇನ್ನೊಂದು ಮೂಲದ ಪ್ರಕಾರ ಶ್ರೀರಾಮಚಂದ್ರ ಮತ್ತು ರಾವಣನ ಯುದ್ಧದಲ್ಲೂ ಕೂಡ ಈ ಒಂದು ಮಂತ್ರ ಪಠಣದಿಂದ ಯುದ್ಧ ಜಯಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಕೂಡ ಬರುತ್ತೆ. ಇದಿಷ್ಟು ನಾನು ಸಿಂಪಲ್ಲಾಗಿ ಹೇಳಿರೋ ಅಂಥದ್ದು. ಈ ಮಂತ್ರದ ಬಗ್ಗೆ ತಿಳ್ಕೊಂಡ್ರೆ, ನೀವು ಸರ್ಚ್ ಮಾಡಿದ್ರೆ ನಿಮಗೂ ಹಲವಾರು ಇತಿಹಾಸ ಪುರಾಣಗಳ ವಿಷಯಗಳು ಗೊತ್ತಾಗುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಈ ಕಥೆಯಿಂದ ನಮಗೆ ಅರ್ಥ ಆಗೋದು ಏನು ಅಂತ ಹೇಳೋದಾದರೆ, ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಕೂಡ ದೈವಿಕ ಶಕ್ತಿಯ ಆಶ್ರಯ ನಿಜವಾದ ಬಲ, ಹಾಗೆ ನಿಜವಾದ ಆತ್ಮಸ್ಥೈರ್ಯ ಕೊಡುವಂಥದ್ದು ಅಂತ ಅರ್ಥ ಆಗುತ್ತೆ. ಇಂತಹ ಮಹಾನ್ ಆದಿಶಕ್ತಿಯ ಆರಾಧನೆ ಶತಮಾನಗಳಿಂದ ಋಷಿಗಳು, ಸಾಧಕರು ಮತ್ತು ದೇವಿ ಉಪಾಸಕರು ಅತ್ಯಂತ ಪವಿತ್ರವೆಂದು ಪೂಜಿಸಿರುವ ಒಂದು ಮಂತ್ರ ಇದೆ. ಈ ಒಂದು ಮಂತ್ರನ ನಾನು ಹೇಗೆ ಪಠಿಸಬೇಕು ಮತ್ತು ಅದರ ಬೀಜಾಕ್ಷರ ಮಂತ್ರಗಳ ಅರ್ಥವೇನು ಪ್ರತಿಯೊಂದನ್ನು ಬಿಡಿಸಿ ನಾನು ಹೇಳ್ತಾ ಹೋಗ್ತೀನಿ. ಅಂತೆಯೇ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಅನೇಕರು ಇದನ್ನು ದುರ್ಗಾ ಸಪ್ತಶತಿಯ ಸಾರ ಸ್ವರೂಪ ಎಂದು ಪರಿಗಣಿಸಿದ್ದಾರೆ. ಈ ಪವಿತ್ರ ಮಂತ್ರ ಯಾವುದಪ್ಪ ಅಂತ ಹೇಳೋದಾದರೆ ನವಾರಣ ಮಂತ್ರ. ಈ ನವಾರಣ ಮಂತ್ರ ಎಷ್ಟು ಪವರ್ಫುಲ್ ಮಂತ್ರ ಅಂತ ಹೇಳೋದಾದರೆ, ಇದನ್ನು ಪ್ರತಿನಿತ್ಯ ಪಠಣ ಮಾಡ್ತಾ ಇದ್ದರೆ ಆ ವ್ಯಕ್ತಿಗೆ ಒಂದು ಸುರಕ್ಷಾ ಕವಚನೇ ನಿರ್ಮಾಣ ಮಾಡುತ್ತಂತೆ. ಅಂದರೆ ನಮ್ಮ ಮೇಲೆ ಯಾವುದೇ ರೀತಿಯ ವಾಮಾಚಾರ ಆಗಲಿ, ದುಷ್ಟಶಕ್ತಿಯ ಪ್ರಯೋಗ ಆಗಲಿ ಅಥವಾ ನಕಾರಾತ್ಮಕ ಶಕ್ತಿಗಳಾಗಲಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ತಿರ ಸುಳಿಯಲ್ವಂತೆ. ಅಷ್ಟು ಒಂದು ಶಕ್ತಿಶಾಲಿ ಮಂತ್ರ ಈ ನವಾರಣ ಮಂತ್ರ. ಮುಖ್ಯವಾಗಿ ಹೇಳೋದಾದರೆ ಈ ನವಾರಣ ಮಂತ್ರನ ಪಠಣ ಮಾಡಲಿಕ್ಕೆ ಉಚ್ಚಾರ ಸ್ಪಷ್ಟವಾಗಿರಬೇಕು, ಹಾಗೆ ಮನಸ್ಸು ಶಾಂತವಾಗಿರಬೇಕು. ಜೊತೆಗೆ ಅದನ್ನು ಪಠಣ ಮಾಡಲಿಕ್ಕೆ ಮನೆಯ ವಾತಾವರಣ ಕೂಡ ಪೂರಕವಾಗಿರಬೇಕಾಗುತ್ತೆ. ಅಂದರೆ ಮನೆಯಲ್ಲಿ ಪೂಜೆ, ಧೂಪ, ದೀಪಗಳಾದ ನಂತರ ಕೂತ್ಕೊಂಡು ಪ್ರಶಾಂತವಾಗಿ ನಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಅದರೇ ವಿಷಯನ ತಲೆಯಲ್ಲಿ ಇಟ್ಕೊಂಡು ಧ್ಯಾನ ಚಿತ್ತರಾಗಿ ಇದನ್ನು ಪಠಿಸಬೇಕಾಗುತ್ತೆ. ಆ ಮಂತ್ರನ ಪಠಣ ಮಾಡೋದ್ರ ಜೊತೆಗೆ ಆ ಬೀಜ ಮಂತ್ರಗಳ ಅರ್ಥವನ್ನು ಕೂಡ ನಾನು ಹೇಳ್ತೀನಿ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಈ ನವಾರಣ ಮಂತ್ರ ಎಷ್ಟು ಅದ್ಭುತವಾದಂಥ ಒಂದು ಶಕ್ತಿಶಾಲಿ ಮಂತ್ರ ಅಂತ ಹೇಳೋದಾದರೆ, ಇದನ್ನು ಪಠಿಸಿದವರೆಲ್ಲ ಹೇಳ್ತಾರೆ ಇದು ಒಂದು ಅಪೂರ್ವವಾದಂತಹ ಒಂದು ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಗುರುಮಂತ್ರ ಇರುವವರು ಕೂಡ ಪಠನೆ ಮಾಡ್ಬೋದು. ಗುರುಮಂತ್ರ ಯಾರಿಗೆಲ್ಲ ಇಲ್ಲ ಅವರು ಕೂಡ ಇದನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡೋದ್ರಿಂದ ಸರ್ವ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಮಂತ್ರ ಪಠಣ ಮಾಡೋದೇನೋ ಗೊತ್ತಾಯಿತು, ಆದರೆ ಮಂತ್ರದ ಸಂಪೂರ್ಣ ಅರ್ಥ ಏನು ಅಂತ ತಿಳ್ಕೊಳ್ಳೋದಾದರೆ ಅದರ ಬಗ್ಗೆ ಕೂಡ ಬೀಜಾಕ್ಷರ ಮಂತ್ರಗಳ ಅರ್ಥನ ನಾನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಮಂತ್ರದ ಪ್ರತಿಯೊಂದು ಅಕ್ಷರದಲ್ಲೂ ಆಧ್ಯಾತ್ಮಿಕ ಅರ್ಥನ ಹೊಂದಿದೆ. ಓಂ ಅಂದರೆ ಸೃಷ್ಟಿಯ ಆದಿಯ ನಾದ, ಬ್ರಹ್ಮಾಂಡದ ಮೂಲ ಸ್ಪಂದನ ಅಂತ ಹೇಳ್ಬೋದು. ಐಂ ಅಂದರೆ ಮಹಾ ಸರಸ್ವತಿಯ ಬೀಜಾಕ್ಷರ ಮಂತ್ರ ಇದು. ಹಾಗೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ವಾಕ್ಯುಕ್ತಿಯ ಸಂಕೇತ ಅಂತ ಹೇಳ್ಬೋದು. ಹಾಗೆ ಹ್ರೀಂ ಅಂದರೆ ಮಹಾಲಕ್ಷ್ಮಿಯ ದಿವ್ಯ ಶಕ್ತಿ, ಅಂದರೆ ಕೃಪೆ, ಕರುಣೆ ಮತ್ತು ಆಂತರಿಕ ಪ್ರಕಾಶದ ಸಂಕೇತ ಅಂತ ಹೇಳ್ಬೋದು. ಹಾಗೆ ಕ್ಲೀಂ ಅಂದರೆ ಮಹಾಕಾಳಿಯ ಪರಿವರ್ತನಾ ಶಕ್ತಿ ಅಂತಲೇ ಹೇಳ್ಬೋದು. ಇದು ನಕಾರಾತ್ಮಕತೆಯನ್ನು ದೂರ ಮಾಡಿ ಆತ್ಮಬಲನ ನೀಡುವಂಥ ಒಂದು ಶಕ್ತಿ.
ಹಾಗೆ ಚಾಮುಂಡಾಯಿ ಅಂದರೆ ಚಂಡ ಮತ್ತು ಮುಂಡರನ್ನು ಸಂಹರಿಸಿ ತಾಯಿ ಚಾಮುಂಡೇಶ್ವರಿಯ ಸ್ಮರಣೆ ಅಂತಲೇ ಹೇಳ್ಬೋದು. ಹಾಗೆ ವಿಚ್ಚೆ ಅಂತ ಹೇಳೋದಾದರೆ ಅಜ್ಞಾನ ಮತ್ತು ಭಯ ಅಡೆತಡೆಗಳನ್ನ ಕತ್ತರಿಸಿ ದೂರ ಮಾಡುವ ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಇದಿಷ್ಟು ಈ ಮಂತ್ರದ ಅರ್ಥ. ಹಾಗಾಗಿ ಈ ಮಂತ್ರವನ್ನು ಭಕ್ತಿಯಿಂದ ಜಪ ಮಾಡೋದರಿಂದ ಸಂಪ್ರದಾಯಗಳ ಪ್ರಕಾರ ಮನಸ್ಸಿಗೆ ಸ್ಥಿರತೆ ದೊರೆಯುತ್ತೆ, ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗಿ ಕೈಗೂಡುತ್ತೆ. ಈ ಮಂತ್ರ ಪಠಣ ಮಾಡಿದ್ರೆ ಸಾಕು, ಮನೆಯಲ್ಲಿ ಯಾವುದೇ ಹೋಮ ಹವನ ಮಾಡಬೇಕಾಗಿಲ್ಲ, ಅಷ್ಟು ಶಕ್ತಿಶಾಲಿ ಮಂತ್ರ ಇದು. ಹಾಗಿದ್ರೆ ಈ ಮಂತ್ರನ ಯಾವಾಗ ಜಪ ಮಾಡಬೇಕು, ಎಷ್ಟು ಬಾರಿ ಜಪ ಮಾಡಬೇಕು ಅಂತ ಹೇಳೋದಾದರೆ ಈ ಮಂತ್ರನ 108 ಬಾರಿ ಸ್ಪಷ್ಟವಾಗಿ ಉಚ್ಚರಿಸಿ ಹೇಳಬೇಕಾಗುತ್ತೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಪಠಣೆ ಮಾಡಬೇಕು. ಅದರ ಜೊತೆಗೆ ಮಂಗಳವಾರ, ಶುಕ್ರವಾರ ಅಥವಾ ನವರಾತ್ರಿಗಳಲ್ಲಿ ಮಾಡಿದ್ರೆ ಇದರ ವಿಶೇಷ ಫಲ ದೊರಕುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಮಂತ್ರನ ಮತ್ತೊಮ್ಮೆ ಉಚ್ಚರಿಸಿ ಹೇಳ್ತೀನಿ, ನೀವು ಕೂಡ ಮತ್ತೊಮ್ಮೆ ಹೇಳ್ಕೊಂಡು ಬಿಡಿ. ಹಾಗೆ ಈ ಮಂತ್ರನ ಟೈಪ್ ಮಾಡಿ ಕೂಡ ಲಾಸ್ಟಲ್ಲಿ ಹಾಕಿರ್ತೀನಿ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ಉಚ್ಚರಿಸ್ಕೊಳ್ಬೇಕು. ಆ ತಾಯಿ ಚಾಮುಂಡೇಶ್ವರಿಯ ಕೃಪೆ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧೈರ್ಯ, ಭಕ್ತಿ ಮತ್ತು ದೈವಿಕ ಮಾರ್ಗದರ್ಶನನ ಕೊಟ್ಟು ಕಾಪಾಡಲಿ. ಹಾಗೆ ದುರ್ಗಾ ಸಪ್ತಶತಿಯಲ್ಲಿ ಕೊಂಡಾಡಲ್ಪಟ್ಟ ಆದಿ ಪರಾಶಕ್ತಿಯ ಆಶೀರ್ವಾದ ಕೂಡ ನಿಮ್ಮೊಟ್ಟಿಗಿರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಭಕ್ತಿಯಿಂದ ಜೈ ಚಾಮುಂಡೇಶ್ವರಿ ಅಂತ ಒಂದು ಕಾಮೆಂಟ್ ಹಾಕಿ. ಧನ್ಯವಾದಗಳು ಆತ್ಮೀಯರೇ.